ರಾಜ್ಯದಲ್ಲಿ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿದೆ. ಈಗ ಉತ್ತರ ಕರ್ನಾಟಕದಲ್ಲಿ ನಮ್ಮ ಪ್ರಸಾದ್ ಅಬ್ಬಾಯಿ ಸಾರ್ ಅವರಿಗೆ ಒಳ್ಳೆ ಉತ್ತಮ ನಿಗಮ ಮಂಡಳಿ ಸ್ಥಾನವನ್ನು ಅಥವಾ KRDL ಅಧ್ಯಕ್ಷನನ್ನು ಮಾಡಿ ನಮ್ಮ ಉತ್ತರ ಕರ್ನಾಟಕ ನಮ್ಮ ಸಮುದಾಯಕ್ಕೆ ಮತ್ತು ಈ ಕಾಂಗ್ರೆಸ್ ಪಕ್ಷಕ್ಕೆ ಲಾಭ ಆಗುತ್ತಂತೇಳಿ ನಾವು ಈ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರನ್ನ, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಸಾಹೇಬರನ್ನ, ಪ್ರಸಾದ್ ಅಬ್ಬಾಯಿ ಸಾಹೇಬರು ಅವರಿಗೆ ಬಳ್ಳಾರಿ ಜಿಲ್ಲಾ ಛಲವಾದಿ ಮಹಾಸಭಾ ನಮ್ಮ ಜನಪ್ರಿಯ ನಾಯಕರಾಗಿರ್ತಕ್ಕಂಥ ನಮ್ಮ ಸಮುದಾಯದ ಹೆಮ್ಮೆ ನಾಯಕ ಪ್ರಸಾದ್ ಅಬ್ಬಾಯಿ ಸಾಹೇಬ್ ಅವರಿಗೆ ಇಬ್ಬರು ಉಪಮುಖ್ಯಮಂತ್ರಿಗಳು ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಇಮ್ಮಿಡಿಯೇಟ್ಲಿ ತೀರ್ಮಾನ ತಗೊಂಡು ಅವರಿಗೆ ನಿಗಮ ಮಂಡಳದಲ್ಲಿ KRDL ಅಧ್ಯಕ್ಷನ ಮಾಡ್ಬೇಕಂತೇಳಿ ಬಳ್ಳಾರಿ ಜಿಲ್ಲಾ ಛಲವಾದಿ ಮಹಾಸಭಾ ಆಗ್ರಹಿಸ್ತಾ ಇದೆ. ಹಂಗಾಗಿ ಸನ್ಮಾನ್ಯ AICC ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಇದನ್ನು ಆ ಭಾಗದಲ್ಲಿ ಮುಂಬೈ ಕರ್ನಾಟಕ, ಹೈದರಾಬಾದ್ ಕರ್ನಾಟಕದಲ್ಲಿ ಅವರಿಗೆ ಹೆಚ್ಚು ಈ ನಿಗಮ ಮಂಡಳ ಒಳ್ಳೆ ಒಂದು ಉನ್ನತ ನಿಗಮ ಮಂಡಳ ಕೊಟ್ಟರೆ ನಾಳೆ ಬರ್ತಕ್ಕಂಥ ಚುನಾವಣೆಯಲ್ಲಿ ಭಾಳ ಹೆಚ್ಚಿನ ಮಟ್ಟದಲ್ಲಿ ನಮ್ಮ ಸಮುದಾಯ ಮೊನ್ನೆ ಕೂಡ 2023ರಲ್ಲಿ ನಡೆದಿರ್ತಕ್ಕಂಥ ಚುನಾವಣೆಯಲ್ಲಿ 95% ಬಲಗೈ ಸಮಾಜ, ಛಲವಾದಿ ಸಮಾಜ ಇಡೀ ಕಾಂಗ್ರೆಸ್ ಒಂದು ಸೈಡ್ ಮಾಡಿ ಗೆಲ್ಲಿಸಿದಂತೇಳಿ ಇಡೀ ರಾಜ್ಯಕ್ಕೆ ಗೊತ್ತಿದೆ, ಅದು ಕಾಂಗ್ರೆಸ್ ಪಕ್ಷಕ್ಕೆ ಗೊತ್ತಿದೆ, ಹೈಕಮಾಂಡಿಗೆ ಕೂಡ ಗೊತ್ತಿದೆ. ಮುಂದಿನ ದಿನಗಳಲ್ಲಿ ಕೂಡ ಈ ಸಮುದಾಯ ಯಾವತ್ತೂ ಕಾಂಗ್ರೆಸ್ಸಿನ 75 ವರ್ಷದಿಂದ ಗೆಲ್ಸ್ಕೊಂತಾನೆ ಬಂದಿದೆ, ಆ ಪಕ್ಷಕ್ಕೆ ಬೆನ್ನೆಲುಬಾಗಿ ನಿಂತಿದೆ. ಅಂಥ ಒಂದು ಸಮುದಾಯಕ್ಕೆ ನಮಗೆ ಮಂತ್ರಿಮಂಡಲದಲ್ಲಿ 3 ಸಿಕ್ಕಿದಾವೆ. ಆದರೆ ಅವರು ಅಲ್ಲಿ RSS ಮತ್ತು BJP ಇರ್ತಕ್ಕಂಥ ಹುಬ್ಬಳ್ಳಿ ಧಾರವಾಡ ಕೇಂದ್ರದಲ್ಲಿ ಸತತವಾಗಿ 3 ಸಲ ಅಂಥ ಒಂದು ಪ್ಲೇಸಲ್ಲಿ ಜನಗಳ ಮನಸ್ಸನ್ನು ಗೆದ್ದು ಆ ಪಕ್ಷದ ಆಶೀರ್ವಾದ ಮತ್ತು ಜನ ಆಶೀರ್ವಾದದಿಂದ ಅವ್ರು ಗೆದ್ದಿರ್ತಕ್ಕಂಥವ್ರಿಗೆ ಒಳ್ಳೆ ಉನ್ನತ ನಿಗಮ ಮಂಡಳಿ ಕೊಡ್ಬೇಕಂತೇಳಿ ಬಳ್ಳಾರಿ ಜಿಲ್ಲೆ ಛಲವಾದಿ ಮಹಾಸಭಾ ಈ ನಮ್ಮ ಸಿದ್ದರಾಮಯ್ಯ ಸಾಹೇಬರ ಸರ್ಕಾರವನ್ನು ನಾವು ಒತ್ತಾಯವನ್ನು ಮಾಡ್ತಾಯಿದ್ದೀವಿ. ಇದು ನಿಗಮ ಮಂಡಳಿಯನ್ನು ಕೊಡಲೇಬೇಕಂತೇಳಿ ಬಳ್ಳಾರಿ ಜಿಲ್ಲೆ ಛಲವಾದಿ ಮಹಾಸಭಾದ ಮನವಿಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಇರ್ತಕ್ಕಂಥ ನಮ್ಮ ಛಲವಾದಿ ಮಹಾಸಭಾ ಪದಾಧಿಕಾರಿಗಳು ಮತ್ತು ತಾಲೂಕು ಪದಾಧಿಕಾರಿಗಳು, ಗ್ರಾಮ ಪದಾಧಿಕಾರಿಗಳು, ಸಮಸ್ತ ಜಿಲ್ಲೆ ಛಲವಾದಿ ಮಹಾಸಭಾದ ಎಲ್ಲ ನಾಯಕರುಗಳು ಮತ್ತು ಕಾರ್ಯಕರ್ತರುಗಳು ಸುಮಾರು ರಾತ್ರಿ ಸುಮ್ಮನೆ ಒಂದು ಫೋನ್ ಮಾಡಿದಕ್ಕೋಸ್ಕರ ಇಷ್ಟು ಜನ 100 ಜನ ಸುಮಾರು 100 ಜನ ಬಂದು ಪ್ರಸಾದ್ ಅಬ್ಬಾಯಿ ಸಾಹೇಬ್ರವ್ರಿಗೆ ನಿಗಮ ಮಂಡಳಿ ಕೊಡಲೇಬೇಕಂತೇಳಿ ನೀವೆಲ್ಲರೂ ಈ ಶ್ರಮಪಟ್ಟು ಬಂದಿದ್ದೀರಲ್ಲ, ನಿಮ್ಮ ಎಲ್ಲರಿಗೆ ಪ್ರಸಾದ್ ಅಬ್ಬಾಯಿ ಸಾಹೇಬರು ಅವರಿಗೆ ಅವ್ರ ಪರವಾಗಿ, ನಮ್ಮ ವೈಯಕ್ತಿಕ ಪರವಾಗಿ, ನಮ್ಮ ಸಮುದಾಯಕ್ಕೆ ಇಲ್ಲಿ ಬಂದಿರತಕ್ಕಂಥ ಪ್ರಸಾದ್ ಅಬ್ಬಾಯಿ ಸಾಹೇಬರು ನಿಗಮ ಮಂಡಳಿ ಕೊಡಲೇಬೇಕಂತ ನೀವು ಬಳ್ಳಾರಿ ಜಿಲ್ಲೆಯಿಂದ ನಮ್ಮ ಸಮಾಜ ಬಂದಿದ್ದಕ್ಕೋಸ್ಕರ ನಾನು ಹೃತ್ಪೂರ್ವಕವಾದಂಥ ಅಭಿನಂದನೆಗಳು, ಭೀಮಾನಂದಗಳನ್ನು ಸಲ್ಲಿಸಿ